ನಾನು ಯಾವತ್ತೂ ನಾನು 5:45ಗೆ ಕೆಳಕೊಂಡು ನೀವು ಹೋಗಿ ಅಷ್ಟೇ ಹೋಗಿ ಬರೋಣ ಮುಂದಿನ ಕಾಲ ಮಾಡಿ. ಆಮೇಲೆ ಚಂದ್ರ ಸರ್ ವಿರುದ್ಧ ಇವಾಗ ಒಂದು ಹೋರಾಟ ನಮ್ಮದು. ಏನು ಹೋರಾಟ ಅಂದರೆ ನಿಮ್ಮಿಂದ ಬೆಳ್ಳುಳ್ಳಿ ಜಾಸ್ತಿ ಆಗ್ತಾ ಇಲ್ಲ, ನಿನ್ನೆ 100 ರೂಪಾಯಿ ಕಮ್ಮಿ ಆಯಿತು. ಅದಕ್ಕೆ ಆಗುತ್ತೆ. ನಿಮ್ಮ ವಿರುದ್ಧ ನಮ್ಮ ಹೋರಾಟ. ಬೇಡ ಇದೆಲ್ಲ ಚಳಿಗಾಲದಲ್ಲಿ ಈ ಥರ ಆಗ್ತಾ ಇರುತ್ತೆ ಬೆಳ್ಳುಳ್ಳಿ ರೇಟು. ನಾವೇನೋ ಬೆಳ್ಳುಳ್ಳಿ ಹಾಕ್ಬಿಡ್ತಾ ಪ್ರಪಂಚನೇ ತಿಂತಾರೆ. ನಮ್ಮ ಬೆಳ್ಳುಳ್ಳಿ ಕಬಾಬ್ಗೆ ಅಮ್ಮಮ್ಮ ಯೂಸ್ ಮಾಡೋದು 500 kg ಯೂಸ್ ಮಾಡಿದ್ವಿ. ಬೇಕೇ ಬೇಕು ಅಡುಗೆಗೂ. ಹೆಣ್ಮಕ್ಳು ಎಲ್ಲ ಮಾತಾಡಿದೆ ಇಡೀ ಇವತ್ತೇನು ಟ್ರೆಂಡು ಬೆಳ್ಳುಳ್ಳಿ ಕಬಾಬ್ ಮಾಡಿ ಅಂತ ಹೇಳ್ಕೊಂಡು ಚಂದ್ರು ಸರಿಂದ ಬೆಳ್ಳುಳ್ಳಿ ಕಬಾಬ್ ಜಾಸ್ತಿ ಬೆಳ್ಳುಳ್ಳಿ ರೇಟ್ ಜಾಸ್ತಿ ಆಯಿತು. ಅದರಿಂದ ಅವ್ರ ವಿರುದ್ಧ ನಮ್ಮ ಹೋರಾಟ ಅಂತ. ಅದಕ್ಕೆ ನಾನು ಪ್ರೋತ್ಸಾಹ ಮಾಡ್ತೀನಿ. ಬೆಳ್ಳುಳ್ಳಿ ಬೆಲೆ ಜಾಸ್ತಿ ಆಗಿ ಇವತ್ತು ನನಗೆ ಏನೂ ಸಿಗ್ತಾ ಇಲ್ಲ. ಬರ್ತೀನಿ ನಾನು ನಿಮ್ಮ ಜೊತೆಗೆ ಹೋರಾಟಕ್ಕೆ. ಹೆಣ್ಮಕ್ಳಿಗೆಲ್ಲ ಭರವಸೆ ಕೊಟ್ಟಾರ, ಇವರು ಹೋರಾಟಕ್ಕೆ ಬರ್ತಾರೆ. 100% ಯಾರು ಹೋರಾಟ ಮಾಡಬೇಡಿ. ನಾವು ನಿಮಗೆ ವಿಶ್ವಾಸ ಕೊಡ್ತೀವಿ, ಪ್ರೀತಿ ಕೊಡ್ತೀವಿ. ಇವತ್ತು ಇಡೀ ದೇಶಕ್ಕೆ ಇವತ್ತು ಚಂದ್ರ ಸರ್ ಅವರು ಮಾದರಿ ಆಗಿದ್ದಾರೆ. ಒಂದು ಬೆಳ್ಳುಳ್ಳಿ ಕಬಾಬ್ ಮಾಡುವ ಮುಖಾಂತರ ಇಡೀ ರಾಜ್ಯದಲ್ಲೇ ಇವತ್ತು ಚಟಾಪಟ್ ಬೆಳ್ಳುಳ್ಳಿ ಕಬಾಬ್ ತೋರಿಸ್ತೀವಿ. ಈ ಥರ 100 ತಿನ್ನೋರೆ ಜನರಿಗೆ ಆಶೀರ್ವಾದ ಮಾಡಿದ್ದಾರೆ. ಇದೊಂದರಿಂದ ಬೆಳ್ಳುಳ್ಳಿ ಕಬಾಬಿಂದ ಪ್ರಪಂಚ ನೋಡೋಕೆ ಮಾಡಿದ್ವಿ. ನಿಮಗೆಲ್ಲರಿಗೂ ನಾನು ಕರ್ನಾಟಕದವರಾಗಿ ಕನ್ನಡವರಾಗಿ ಎಲ್ಲರೂ ಕನ್ನಡ ಮಾತಾಡಿ, ಕನ್ನಡ ಉಳಿಸಿ, ಕನ್ನಡ ಇವತ್ತೇ ನಾನು ಕೇಳ್ತೀನಿ. ನಿಮ್ಮ ಪ್ರೀತಿ ಯಾವಾಗಲೂ ಹಿಂಗೆ ಬೆಳ್ಳುಳ್ಳಿ ಕಬಾಬ್ ಥರ ಇರಲಿ. ಒಂದು ಮೂರು ಅಂತ ಇರಲಿ. ಇವತ್ತು ಇವರಿಗೆ ಸನ್ಮಾನ ಮಾಡ್ತಾರಂತ ಕಾರಣ ಏನಂದರೆ ಕನ್ನಡಿಗ ಸಾಕಷ್ಟು ಅಂತಾರಾಷ್ಟ್ರೀಯ ಹೋಟೆಲ್ಗಳನ್ನ ನೋಡಿದ್ದೇವೆ. ಬೇರೆ ಬೇರೆ ರಾಜ್ಯದ ಹೋಟೆಲ್ಗಳು ಅದನ್ನು ಹುಡ್ತಾ ಇರ್ತಾರೆ. ಆದರೆ ಇವತ್ತು ಕನ್ನಡಿಗ ಒಂದು ಟ್ರೆಂಡ್ ಮಾಡಿ ಇಡೀ ರಾಜ್ಯಕ್ಕೆ ಮಾದರಿಯಾಗಿದ್ದಾರೆ. ಒಂದು ಕಬಾಬ್ನ ಬೇರೆ ಬೇರೆಯವರು ಬೇರೆ ಹೇಳ್ತಾ ಇದ್ರು. ಬೇರೆ ದೇಶಗಳಿಂದ ಇವತ್ತು ಫೋನ್ ಮಾಡಿ ಕೇಳ್ತಾರೆ. ಬೇರೆ ಬೇರೆ ರಾಜ್ಯಗಳಿಂದ ಬಂದು ಬೆಳ್ಳುಳ್ಳಿಗಳನ್ನ ತಿಂತಾ ಇದ್ದಾರೆ. ಅಂದರೆ ಸಾಕಷ್ಟು ಊಟದ ಬಗ್ಗೆ ಬಹಳ ಮೆಚ್ಚುಗೆಯನ್ನು ಪಡಿಸ್ತಾ ಇದ್ದಾರೆ ಅಂತ ಹೇಳಿ. ಆದರೆ ಇವತ್ತು ಪ್ರಪ್ರಥಮವಾಗಿ ನಾವು ಕನ್ನಡ ಪರ ಸಂಘಟನೆಗಳು ಪ್ರಥಮವಾಗಿ ಕನ್ನಡ ಪರ ಸಂಘಟನೆ ಇವ್ರ ಬೆಂಬಲಕ್ಕೆ ಯಾಕೆ ನಿಲ್ತಾ ಇದ್ದೇವೆ ಅಂದರೆ ಒಂದು ಕನ್ನಡಿಗ ಇಡೀ ದೇಶಕ್ಕೆ ಹೆಸರು ಮಾಡಿದಾಗ ಅವ್ರನ್ನ ಪ್ರೋತ್ಸಾಹಿಸಬೇಕಿರುವಂಥದ್ದು ನಮ್ಮೆಲ್ಲರ ಧರ್ಮ. ನಮ್ಮ ಹೋರಾಟನೇ ಕನ್ನಡಿಗ ಉಳಿಬೇಕು, ಕನ್ನಡ ಬೆಳಿಬೇಕು, ಕನ್ನಡ ಉಳಿಸ್ಬೇಕು. ಇವರು ಯಾವುದೇ ಭಾಷೆಯಲ್ಲಿ ಇಲ್ಲಿವರೆಗೂ ಮಾತಾಡಿಲ್ಲ. ಕನ್ನಡ ಬಿಟ್ಟು ನನಗೂ ಕೇಳಿದ್ರು ಯೂಟ್ಯೂಬರ್ ಮಾಡಿದ್ರೆ ತಮಿಳಲ್ಲಿ ಮಾತಾಡಿ, ತೆಲುಗಲ್ಲಿ ಮಾತಾಡಿ. ನಮ್ಮ ಭಾಷೆ ಇದರಲ್ಲಿ ಮಾತಾಡ್ತೀವಿ. ಬೇರೆ ಭಾಷೆನ ಬಳಸೋದು ಇಲ್ಲ. ಇಡೀ ರಾಜ್ಯಕ್ಕೆ ಕನ್ನಡಿಗನಾಗಿ ಆಡು ಭಾಷೆ ಮಾತಾಡಿಕೊಂಡು ನಿಮ್ಮೆಲ್ಲ ಜನರ ಜೊತೆ ಮನಸ್ಸಲ್ಲಿದ್ದು ಈ ಪ್ರೀತಿಯೆಲ್ಲ ಬೆಳೆಸಿದ್ದೀನಿ. ಈ ಪ್ರೀತಿ ತೋರಿಸಿದ ಇನ್ನೂ ಪ್ರೋತ್ಸಾಹ ಕೊಡ್ತೀರ ಅಂತ ಗೊತ್ತು. ಪ್ರತಿಯೊಬ್ಬರು ಅಡುಗೆ ಕಲ್ತ್ಕೊಳ್ಳಿ, ಒಂದು ಮೂರು ಅಂತ ತಿನ್ಕೊಳ್ಳಿ. ಈ ಪದ ಯೂಸ್ ಮಾಡಿದ್ದಕ್ಕೆ ಇವತ್ತು ನಾನು ಇರೋದು ಜೈ ಕರ್ನಾಟಕ ಮತ್ತೆ ಭುವನೇಶ್ವರಿ ನಿಮಗೆಲ್ಲರಿಗೂ ಸರ್ವೋ ಜನ ಸಿಕ್ಕಿರೋ ಧನ್ಯವಾದ. ಪ್ರತಿಯೊಬ್ಬರಿಗೂ ಒಂದು ಅನ್ನಪೂರ್ಣೇಶ್ವರಿಯಾಗಿ ಎಲ್ಲರೂ ಒಂದು ಒಂದು ಉಣಬಡಿಸ್ತಾ ಇದ್ದಾರೆ. ಅವರು ನಮ್ಮ ಒಂದು ಹೆಮ್ಮೆಯ ಕನ್ನಡಿಗ ಅಂತ ಹೇಳಿ ಇಷ್ಟಪಡ್ತೀವಿ. ನಾವು ಕೆಳಗಡೆ ಒಂದು ಹಾಫ್ ಆನ್ ಅವರ್ ಕೂತಿದ್ವಿ. ಅಲ್ಲಿ ಪ್ರತಿಯೊಬ್ಬರು ಕೂಡ ಹೋಟೆಲ್ಗೆ ತುಂಬ ಥರ ಮಾಡಿದ್ದಾರೆ ನಮ್ಮ ಚಂದ್ರು ಅವರು. ಇನ್ನೂ ಹೆಚ್ಚು ಒಂದು ಉನ್ನತ ಸ್ಥಾನಕ್ಕೆ ಹೋಗಲಿ ಅಂತ 10-100 ಒಂದು ಹೋಟೆಲನ್ನು ಮಾಡಿ ತಾಯಿ ಭುವನೇಶ್ವರಿ ಚಾಮುಂಡೇಶ್ವರಿ ಆಶೀರ್ವಾದ ಅವರಿಗೆ. ಇನ್ನೂ ಒಂದು ಫ್ರೆಂಡು ಏನು ಅಂದರೆ ನಮ್ಮ ಹುಡುಗ ರಾಹುಲ, ಅವನು ಕೂಡ ಬಂದು ಕನ್ನಡ ಕಲಿಸಿ ಕನ್ನಡ ಮಾತಾಡಿಸಿ ಪ್ರಪಂಚಕ್ಕೆ ತೋರಿಸ್ತೇವೆ. ರಾಹುಲ್ ಬೇಕಾಗಿ ಯಾರೇ ಆಗಲಿ ಬಂದಿದ್ದಾರೆ ಕನ್ನಡ ಅಲ್ಲ, ಕನ್ನಡವನ್ನು ಮಾತಾಡಿಕೊಂಡು ಕರ್ನಾಟಕದಲ್ಲಿ ಒಂದು ಹೆಸರು ಮಾಡಿದ್ದಾನೆ. ಅದು ನಮ್ಮ ಚಂದ್ರ ಸರ್ ಅವ್ರಿಗೆ ಇದು ಒಂದು ಇನ್ನೂ ಜಾಸ್ತಿ ಒಂದು ನಮ್ಮ ಚಂದ್ರ ಸರ್ಗೆ ಹೆಚ್ಚಿನ ಒಂದು ಅಭಿಮಾನಿಗಳು ಆಮೇಲೆ ನಾವು ಕಲಿಸಿದ್ದೀವಿ. ಅಂದರೆ ಚಂದ್ರು ಸರಿಂದ ಬೆಳ್ಳುಳ್ಳಿ ಜಾಸ್ತಿ ಆಗಿದೆ ಅಂದಿದ್ದಕ್ಕೆ. ಆದರೆ ಇದರಲ್ಲಿ ಒಂದು ಉದ್ದೇಶ ಏನಂದರೆ ರೈತರಿಗೂ ಉಪಯೋಗ ಆಗಿದೆ. ಬೆಳ್ಳುಳ್ಳಿ ಬೆಳೆಯೋರಿಗೆ ಈ ಚಳಿಗಾಲದಲ್ಲಿ ಬೆಳ್ಳುಳ್ಳಿ ಇದೆಯಲ್ಲ ಅದು ಡ್ರೈ ಆಗಲ್ಲ. ಅದಕ್ಕೋಸ್ಕರ ಈಗ ಬೆಳ್ಳುಳ್ಳಿ
ಹೊಸ ಬೆಳ್ಳುಳ್ಳಿ ಬರುತ್ತೆ, ಹಳೆ ಬೆಳ್ಳುಳ್ಳಿ ಹೋಗ್ತಾ ಇರುತ್ತೆ, ಬರ್ತಾ ಇರುತ್ತೆ, ಏರಿಳಿತ ಇದ್ದೇ ಇರುತ್ತೆ. ನಾವು ಇವತ್ತು 500 ರೂಪಾಯಿ ಕೊಟ್ಟು ಜಾಸ್ತಿ ರೇಟ್ ಜಾಸ್ತಿ ಆಗಿಲ್ಲ, ಏರಿಳಿತಗಳು ಆಗ್ತಾ ಇರುತ್ತೆ. ಜನಗಳಿಗೆ ಅದೊಂದು ಬಿರುದು ಇರಲಿ, ಪ್ರೀತಿ ಇರಲಿ, ವಿಶ್ವಾಸ ಇರಲಿ. ನಾವು ಯಾವುದೇ ಬಂದಾದಾಗಲೂ ನಾವು ಬಂದು ನಿಮ್ಮ ಜೊತೆ ಸೇರ್ತೀವಿ. ಯಾವುದೇ ಬೆಲೆ ಆಗಲಿ, ಕನ್ನಡಕ್ಕಾಗಲಿ, ಕನ್ನಡ ಪ್ರೀತಿಗಾಗಲಿ ಯಾವತ್ತೂ ನಾವು ಚಿರಋಣಿ. ನಾವು ಇದೀವಿ ಕರ್ನಾಟಕದಲ್ಲಿ. ಒನ್ ಮೋರ್ ಬೆಳ್ಳುಳ್ಳಿ ಕಬಾಬ್. ಅವರು ಇದು ಶೈಲಿ. ಜಾತಿಯಲ್ಲಿ ಹೇಳಿದ್ದು. ಅವರು ಜನದ ಮನಸ್ಸನ್ನು ಗೆದ್ದಿದ್ದಾರೆ. ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ನೂರಾರು ಓಟುಗಳು ನಿಮಗೆ, ಅದು ನೂರಾರು ಸಾವಿರಾರು ಲಕ್ಷಾಂತರ ಜನ ಅಭಿಮಾನಿಗಳು ನಿಮಗೆ. ಎಲ್ಲ ನಮ್ಮ ನಾನು ನಿಮ್ಮನೆ ಹುಡುಗ ಚಂದ್ರು ವಂದನೆ ಕನ್ನಡಕ್ಕೆ ಜೈ, ಕನ್ನಡಕ್ಕೆ ಜೈ, ಕನ್ನಡಕ್ಕೆ ಜೈ ಭುವನೇಶ್ವರಿ. ಒನ್ ಮೋರ್ ತಾಯಿ ಭುವನೇಶ್ವರಿ ರಾಹುಲ್ ಗಾಂಧಿ ಇದ್ದಾರೆ, ಚಟ್ಟಪಟ ರಾಹುಲ್ ಗಾಂಧಿ ಇದ್ದಾರೆ, ಮತ್ತೆ ನಮ್ಮ ಸರ್ ಇದ್ದಾರೆ. ಇದೇ ಖುಷಿಯಲ್ಲಿ ನಾಗಿ ಬೆಳೀತಾ ಇದ್ದೇವೆ. ದೊಡ್ಡ ಪ್ರೋತ್ಸಾಹ ಇದೆ. ಕನ್ನಡ ಸುವರ್ಣನಾಗಿ ಇನ್ನು ಮುಂದುವರಿಲಿ. ಇಡೀ ರಾಜ್ಯಕ್ಕೆ ನಿಮ್ಮ ಹೆಸರು ಬಂದರೆ ಕನ್ನಡಿಗ ಬೆಳೆದರೆ ಕರ್ನಾಟಕ ಬೆಳೆದರೆ